ಸೊ ಎಷ್ಟೊಂದು ಜನಕ್ಕೆ MT5 ಯಾವ ಥರ ಯೂಸ್ ಮಾಡೋದು ಮತ್ತು MT5ಗೆ ಅವ್ರ ಬ್ರೋಕರ್ಸ್ನ ಯಾವ ಥರ ಲಿಂಕ್ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಯಾವ ಥರ ಒಂದು MT5ನ ಯೂಸ್ ಮಾಡಬೇಕು ಅಂತ. ಸೊ MT5 ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಆ್ಯಪ್ನ MT5 ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ನೋಟಿಫಿಕೇಷನ್ದು ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲದಕ್ಕೂ ಎಕ್ಸೆಪ್ಟ್ ಕೊಟ್ಬಿಟ್ಟು ಸೊ ಇನ್ನೊಂದು ಆಪ್ಷನ್ ತೋರಿಸಿದೆ ಡೆಮೋ ಅಕೌಂಟ್ ಓಪನ್ ಮಾಡಬೇಕಾ ಅಂತ. ಸೊ ನೀವು ಪ್ರಾಕ್ಟೀಸ್ ಮಾಡೋದಿದ್ರೆ ಡೆಮೋ ಅಕೌಂಟ್ ಓಪನ್ ಮಾಡಿ, ನೀವು ಬ್ರೋಕರ್ಸ್ ಲಿಂಕ್ ಮಾಡೋದಾದರೆ ಅದು ಕ್ಯಾನ್ಸಲ್ ಕೊಟ್ಬಿಟ್ಟು ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಕ್ಯಾನ್ಸಲ್ ಕೊಟ್ಟಿದ ತಕ್ಷಣ ಆವಾಗ ನಿಮ್ಮದು ಬ್ರೋಕರ್ದು ನೇಮ್ ಸರ್ಚ್ ಮಾಡಿ ಇಲ್ಲಿ. ಸೊ ನಾನು ಯೂಸ್ ಮಾಡ್ತಿರೋ ಬ್ರೋಕರ್ದು ನೇಮ್ ಸರ್ಚ್ ಮಾಡ್ತೀನಿ. ಸೊ ಫೋರ್ಟ್ರೆಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಫೋರ್ಟ್ರೆಸ್ ಎಫೆಕ್ಟ್ಸ್ ಅಂತ ಬಂತು, ಲಿಮಿಟೆಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಲಾಗಿನ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ಇದ್ರ ಲಾಗಿನ್ ID ಮತ್ತು ಪಾಸ್ವರ್ಡ್ ನಿಮ್ಮ ಬ್ರೋಕರೇ ಕೊಟ್ಟಿರ್ತಾರೆ, ಅದನ್ನ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಸೊ ಅದನ್ನು ಇಲ್ಲಿ ಟೈಪ್ ಮಾಡಿ. ಸೊ ಇವಾಗ ಪಾಸ್ವರ್ಡ್ ಮತ್ತು ಲಾಗಿನ್ ಐಡಿಯನ್ನೆಲ್ಲ ಟೈಪ್ ಮಾಡಾದಮೇಲೆ ಸೊ ಸಬ್ಮಿಟ್ ಅಂತ ಕೊಡಿ. ಸೊ ಸಬ್ಮಿಟ್ ಎಲ್ಲ ಕೊಟ್ಟು ಸೈನ್ ಇನ್ ಎಲ್ಲ ಕೊಟ್ಟಾದಮೇಲೆ ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಎಲ್ಲ ತೋರಿಸುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು XAUSD ಟ್ರೇಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಕೋಟ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಷ್ಟೊಂದು ಪೇರ್ಸ್ ಬರ್ತಿಲ್ಲ, ಸೊ ಇದರಲ್ಲೆಲ್ಲ ನಾವು ಟ್ರೇಡ್ ಮಾಡಲ್ಲ. ಸೊ ಇದು ರಿಮೂವ್ ಮಾಡಬೇಕು ಅಂತಂದರೆ ಪೆನ್ಸಿಲ್ ಅಂತ ಐಕಾನ್ ಇದೆಯಲ್ಲ ಮೇಲ್ಗಡೆ ಒಂದು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡಿ ಯಾವುದಾದ್ನೆಲ್ಲ ನೀವು ಡಿಲೀಟ್ ಮಾಡಬೇಕು ಅಂತ. ಸೊ ಡಿಲೀಟ್ ಅಂತ ಕೊಟ್ಟರೆ ಇವಾಗ ಎಲ್ಲ ಡಿಲೀಟ್ ಆಯಿತು. XAUSD ಆ್ಯಡ್ ಮಾಡಬೇಕು ಅಂದರೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ XAUUSD ಅಂತ ಟೈಪ್ ಮಾಡಿದ್ರೆ ಗೋಲ್ಡ್ ವರ್ಸಸ್ $US ಸ್ಪಾಟ್ ಅಂತ ಬಂದಿದೆಯಲ್ಲ, ಸೊ ಇದೇ ಒಂದು ಪೇರ್ ಅದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಟೋಮೆಟಿಕ್ ಆ್ಯಡ್ ಆಗಿರುತ್ತೆ. ಆ್ಯಂಡ್ ಕ್ಯಾನ್ಸಲ್ ಕೊಟ್ಟರೆ ಇಲ್ಲಿ ನೋಡಿ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು USD ಪೇರ್ನ ಆ್ಯಡ್ ಮಾಡಬೇಕು ಅಂತಂದರೆ USD ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ $US ಅಂತ ಬಂತಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಆಗಿರುತ್ತೆ. ಆ್ಯಂಡ್ ಕ್ಯಾನ್ಸಲ್ ಕೊಡಿ. ಇವಾಗ ಇಲ್ಲಿ ಆ್ಯಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಗೋಲ್ಡಲ್ಲಿ ಟ್ರೇಡ್ ಮಾಡಬೇಕು. ಸೊ ಯಾವ ಥರ ಟ್ರೇಡ್ ಮಾಡೋದು ಅಂದರೆ XAUSD ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಚಾಟ್ ಅಂತ ಇದೆಯಲ್ಲ ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ XAUSD ಚಾಟ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಬೈ ಮಾಡಬೇಕು. ಸೊ ಯಾವ ಥರ ಬೈ ಮಾಡೋದು ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು 5 ಮಿನಿಟಲ್ಲಿ ಬೈ ಮಾಡಬೇಕು ಅಂದರೆ ಟೈಮ್ ಫ್ರೇಮ್ ಯಾವ ಥರ ಚೇಂಜ್ ಮಾಡೋದು ಅಂದರೆ ಟಾಪ್ ಲೆಫ್ಟ್ ಕಾರ್ನರಲ್ಲಿ M1 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮ್ ಫ್ರೇಮ್ಸ್ ಎಲ್ಲ ಬರುತ್ತೆ. ನಾನು M5 ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ M5 ಚಾಟ್ ತೋರಿಸ್ತಿದೆ. ಇಲ್ಲಿ ನಾನು ಅಟ್ ಮಾರ್ಕೆಟ್ ಪ್ರೈಸ್ ಕರೆಂಟ್ ಪ್ರೈಸ್ ಇದೆ ಅಲ್ಲೇ ಬೈ ಸೆಲ್ ಮಾಡಬೇಕು ಅಂದರೆ ಟಾಪ್ ರೈಟ್ ಕಾರ್ನರಲ್ಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಮಾರ್ಕೆಟ್ ಎಕ್ಸಿಕ್ಯೂಷನ್ ಆರ್ಡರ್ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ ಎಕ್ಸಿಕ್ಯೂಷನ್ ಅಂದರೆ ಸೊ ಇವಾಗಿನ ಮಾರ್ಕೆಟ್ ಪ್ರೈಸಲ್ಲೇ ಡೈರೆಕ್ಟಾಗಿ ನಾವು ಬೈ ಸೆಲ್ನ ಮಾಡೋದು. ಸೊ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ಅದು ಲಾಟ್ ಸೈಜ್ನ ಸೆಲೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು 0.01 ಲಾಟ್ ಓಪನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಬೈ ಮಾಡಬೇಕು. ಇವಾಗ ರೈಟ್ ಸೈಡಲ್ಲಿರೋದು ಬೈ ಆಪ್ಷನ್, ಲೆಫ್ಟ್ ಸೈಡಲ್ಲಿರೋದು ಸೆಲ್ ಆಪ್ಷನ್. ನಾನು ಬೈ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಕ್ಸೆಪ್ಟ್ ಕೊಡಿ ಅಂತ ಕೇಳುತ್ತೆ. ಇದು ಒನ್ ಟೈಮ್ ಕೇಳುತ್ತೆ ಅಷ್ಟೇ. ಅದು ಆನ್ ಮಾಡಿಬಿಟ್ಟು ಎಕ್ಸೆಪ್ಟ್ ಅಂತ ಕೊಡಿ. ಇವಾಗ ನಾನು ಬೈ ಕೊಟ್ಟರೆ ಓಪನ್ ಆಯಿತು ಪೊಸಿಷನ್. ಇವಾಗ ನಾನು SL ಯಾವ ಥರ ಇಡಬೇಕು, TP ಯಾವ ಥರ ಇಡಬೇಕು ಅಂದರೆ ಓಪನ್ ಆಗಿರೋ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಒಂದು ಆಪ್ಷನ್ ತೋರಿಸುತ್ತೆ SL ಮತ್ತು TP ಅಂತ. SL ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಈ ಲೋ ಕೆಳಗಡೆ SL ಇಡೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ TPನ EIವರೆಗೂ ನಾನು TP ಇಟ್ಟಿದ್ದೀನಿ. ಮಾಡಿಫೈ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ರೈಟ್ ಸೈಡಿಗೆ ಸ್ಕ್ರೋಲ್ ಮಾಡಿ. ಇವಾಗ ಏನಾಗಿದೆ TP ಮತ್ತು SL ಸೆಟ್ ಆಗಿದೆ. ಸೊ ಇವಾಗ ಮಾರ್ಕೆಟ್ ಎಕ್ಸಿಕ್ಯೂಷನ್ ಎಲ್ಲ ನಮಗೆ ಗೊತ್ತಾಯಿತು. ಇದನ್ನ ಕ್ಲೋಸ್ ಮಾಡಬೇಕು ಅಂದರೆ ಆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಕ್ಲೋಸ್ ಪೊಸಿಷನ್ ಅಂತ ಇದೆಯಲ್ಲ, ಸೊ ಅದನ್ನ ಡ್ರ್ಯಾಗ್ ಮಾಡಿ ರೈಟ್ ಸೈಡ್ಗೆ. ಇವಾಗ ಪೊಸಿಷನ್ ಎಲ್ಲ ಕ್ಲೋಸ್ ಆಗುತ್ತೆ. ಲಿಮಿಟ್ ಆರ್ಡರ್ ಮತ್ತು ಸ್ಟಾಪ್ ಆರ್ಡರ್ನ ಯಾವ ಥರ ಇಡಬೇಕು ಅಂದರೆ ಟಾಪಲ್ಲಿ ಲಾಸ್ಟಲ್ಲಿ ಇರೋದು ಮಾರ್ಕೆಟ್ ಆರ್ಡರ್, ಅಂದರೆ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಪ್ಷನ್ ಇರೋದು. ಅದ್ರ ಪಕ್ಕ ಇನ್ನೊಂದು ಕ್ಲಾಕ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಆಪ್ಷನ್ ತೋರಿಸುತ್ತೆ. ಇದರಲ್ಲಿ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂದರೆ ಸೊ ಕೆಳಗಡೆ ಬೈ ಲಿಮಿಟ್ ಅಂತ ಇದೆಯಲ್ಲ, ಸೊ ಅಲ್ಲೇ ರೈಟ್ ಸೈಡಲ್ಲಿ ಲಾಸ್ಟಲ್ಲಿ ಒಂದು ಬ್ಲೂ ಕಲರ್ ಡಾಟ್ ಇದೆ. ಮಾರ್ಕೆಟ್ ಎಕ್ಸಿಕ್ಯೂಷನ್ ಫಸ್ಟ್ ಒನ್, ಆಮೇಲೆ ಬೈ ಲಿಮಿಟ್, ಸೆಲ್ ಲಿಮಿಟ್, ಬೈ ಸ್ಟಾಪ್, ಸೆಲ್ ಸ್ಟಾಪ್ ಇದೆಲ್ಲ ತೋರಿಸುತ್ತೆ. ಆಮೇಲೆ ಬೈ ಸ್ಟಾಪ್ ಲಿಮಿಟು, ಸೆಲ್ ಸ್ಟಾಪ್ ಲಿಮಿಟ್ ಇದೆಲ್ಲ ತೋರಿಸುತ್ತೆ. ಸೊ ಟೈಪ್ಸ್ ಆಫ್ ಆರ್ಡರು. ಸೊ ನಮಗೆ ಜಾಸ್ತಿ ಮೇಯ್ನ್ ಬೇಕಾಗಿರೋದು ಅದು ಮಾರ್ಕೆಟ್ ಎಕ್ಸಿಕ್ಯೂಷನ್, ಆಮೇಲೆ ಬೈ ಲಿಮಿಟ್, ಸೆಲ್ ಲಿಮಿಟ್, ಬೈ ಸ್ಟಾಪ್, ಸೆಲ್ ಸ್ಟಾಪ್. ಇವಾಗ ಬೈ ಲಿಮಿಟಿಗೆ ಬರೋದಾದರೆ ಡಿಸ್ಕೌಂಟಲ್ಲಿ ಬೈ ಲಿಮಿಟ್ ಸೆಲೆಕ್ಟ್ ಮಾಡಿದೆ, ಚಾಟಿಗೆ ಹೋಗ್ತೀನಿ. ಇವಾಗ ಇದೊಂದು ಆಪ್ಷನ್ ತೋರಿಸಿದೆ ಬೈ ಲಿಮಿಟ್ ಎಲ್ಲಿ ಇಡಬೇಕು ಅಂತ. ನಾನು ಈ ಲೋ ಕೆಳಗಡೆ ಬೈ ಲಿಮಿಟ್ನ ಪ್ಲೇಸ್ ಮಾಡಿ ಮಾಡಿಫೈ ಮಾಡ್ತೀನಿ. ಇವಾಗ ಏನಾಗುತ್ತೆ, ಪ್ರೈಸಲ್ಲಿ ಬಂದು ಟ್ಯಾಪ್ ಆದರೆ ಬೈಯಿಂಗ್ ಪೊಸಿಷನ್ ಓಪನ್ ಆಗುತ್ತೆ. ಸೊ ಒಂದು ಡಿಸ್ಕೌಂಟಲ್ಲಿ ಬೈ ಮಾಡೋ ಥರ. ಸೊ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಇವಾಗ. ಸೊ ಕ್ಯಾನ್ಸಲ್ ಮಾಡಬೇಕು ಅಂದರೆ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಡಿಲೀಟ್ ಆರ್ಡರ್ ಅಂತಿದೆ, ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಇವಾಗ ಬೈ ಸ್ಟಾಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಸೇಮ್ ಅದೇ ಕ್ಲಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಬ್ಲೂ ಡಾಟ್, ಇಲ್ಲಿ ಬೈ ಸ್ಟಾಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚಾಟ್ ಮೇಲೆ ಪ್ರೆಸ್ ಮಾಡಿ. ಇವಾಗ ಬೈ ಸ್ಟಾಪ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಇದೊಂದು ರೆಸಿಸ್ಟೆನ್ಸ್ ಇದೆಯಲ್ಲ, ಸೊ ಈ ಹೈ ಇದೆಯಲ್ಲ, ಇದ್ರ ಮೇಲ್ಗಡೆ ನಂದು ಬ್ರೇಕ್ಔಟ್ ಆದರೆ ಪ್ರೈಸ್ ಏನೋ ಬ್ರೇಕ್ಔಟ್ ಆದರೆ ಇಲ್ಲಿಂದ ನಂದು ಟ್ರೆಂಡ್ ಅಪ್ ಸೈಡಿಗೆ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಅನಾಲಿಸಿಸ್ ಪ್ರಕಾರ ಅನಿಸುತ್ತೆ. ಸೊ ನಾನು ಬೈ ಸ್ಟಾಪ್ ಇಟ್ಟಿದ್ದೀನಿ ಅಂತಂದರೆ ಇಟ್ಬಿಟ್ಟು ಇಲ್ಲಿ ಬೈ ಸ್ಟಾಪ್ ಅಂತ ಆ್ಯಕ್ಟಿವೇಟ್ ಮಾಡಿದ್ರೆ ಇವಾಗ ಏನಾಗುತ್ತೆ ಅಂದರೆ ಪ್ರೈಸು ಅಲ್ಲಿಂದ ಮೇಲ್ಗಡೆ ಹೋದರೆ ಅದನ್ನ ಆ ಲೈನ್ನ ಕ್ರಾಸ್ ಆಗಿ ಮತ್ತೆ ಅಲ್ಲಿಂದ ಮೇಲ್ಗಡೆ ಹೋದರೆ ನಂದು ಬೈ ಸ್ಟಾಪ್ ಆ್ಯಕ್ಟಿವೇಟ್ ಆಗಿ ಬೈ ಸೈಡಿಗೆ ಪೊಸಿಷನ್ನು ಪ್ರಾಫಿಟ್ ತೋರಿಸುತ್ತೆ.
ಇನ್ ಕೇಸ್ ಅಲ್ಲಿಂದ ರಿವರ್ಸಲ್ ಆಯಿತು, ಅದನ್ನ ಟ್ಯಾಪ್ ಆಗಿಬಿಟ್ಟು ರಿವರ್ಸಲ್ ಆಯಿತು ಅಂದರೆ ಲಾಸ್ ಆಗುತ್ತೆ. ಸೊ ಇದನ್ನು ನಾವು ಬೈ ಲಿಮಿಟ್ ಅಂತ ಅಂತೀವಿ. ಸೆಲ್ ಲಿಮಿಟ್ಗೂ ಸೇಮೇ ಕ್ಲಿಕ್ ಮಾಡಿ ಕ್ಲಾಕ್ ಮೇಲೆ ಬ್ಲೂ ಡಾಟ್ ಸೆಲ್ ಸ್ಟಾಪ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಇವಾಗ ಸೆಲ್ ಸ್ಟಾಪ್ನ ಮೇಲ್ಗಡೆ ಇರೋದನ್ನ ಕೆಳಗಡೆ ಡ್ರ್ಯಾಗ್ ಮಾಡಿ ಈ ಲೋ ಕೆಳಗಡೆ ಬ್ರೇಕ್ಔಟ್ ಆದರೆ ಸೊ ಸೆಲ್ ಸ್ಟಾಪ್ ಆ್ಯಕ್ಟಿವೇಟ್ ಆಗಲಿ ಅಂತ ನಾನು ಸೊ ಒಂದು ಪೊಸಿಷನ್ನ ಆಲ್ಟರ್ ಮಾಡ್ತೀನಿ. ಸೊ ಇವಾಗ ಪ್ರೈಸ್ ಏನಾದ್ರು ಈ ಒಂದು ಸೆಲ್ ಸ್ಟಾಪ್ ಕೆಳಗಡೆ ಬ್ರೇಕ್ಔಟ್ ಆಗಿ ಆ ಟ್ಯಾಪ್ ಆಗಿ ಬ್ರೇಕ್ಔಟ್ ಆದರೆ ಅಲ್ಲಿಂದ ನಂದು ಒಂದು ಪೊಸಿಷನ್ ಒಂದು ಓಪನ್ ಆಗುತ್ತೆ. ಕೆಳಗಡೆನೇ ಹೋದರೆ ನಂದು ಟಿ ಪಿ ಇಟ್ಟಾಗುತ್ತೆ, ಪ್ರಾಫಿಟ್ ಮತ್ತು ಲಾಸಸ್ ಪ್ರಾಫಿಟ್ ಆಗುತ್ತೆ. ಸೊ ಮೇಲ್ಗಡೆ ಎಸ್ ಎಲ್ ಇಟ್ಟಿರ್ತೀನಿ. ಸೊ ಇದಕ್ಕೂ ಸೊ ಇದ್ರ ಮೇಲ್ಗಡೆ ಇಲ್ಲಿ ಎಸ್ ಎಲ್ ಇಟ್ಟಿರ್ತೀನಿ, ಟಿ ಪಿ ಇಲ್ಲಿವರೆಗೂ ಇಡ್ತೀನಿ. ಸೊ ಮಾಡಿಫೈ ಕೊಟ್ಟಿದ ತಕ್ಷಣ ನಂದು ಎಸ್ ಎಲ್ ಮತ್ತು ಟಿ ಪಿ. ಬಟ್ ಪೊಸಿಷನ್ ಎಲ್ಲಿ ಓಪನ್ ಆಗುತ್ತೆ, ಸೆಲ್ ಸ್ಟಾಪ್ ಅಂತ ಇದೆಯಲ್ಲ, ಸೊ ಅಲ್ಲಿ ಸೆಲ್ಸ್ ಪೊಸಿಷನ್ ಓಪನ್ ಆಗುತ್ತೆ. ಸೊ ಇದನ್ನು ನಾವು MT5 ಈ ಥರ ಯೂಸ್ ಮಾಡೋದು, ಸೆಲ್ ಸ್ಟಾಪ್ ಮತ್ತು ಬೈ ಸ್ಟಾಪ್ನೆಲ್ಲ. ಸೊ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಅಂತ ಅನಿಸುತ್ತೆ. ಸೊ ಒಂದ್ಸಲಿ ಡೆಮೋದಲ್ಲಿ ಟ್ರೈ ಮಾಡಿ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ.